ನೀವು ಕಷ್ಟಪಟ್ಟು ದುಡ್ದಂಥ ಪಿ ಎಫ್ ಹಣವನ್ನು ನೀವೇನಾದರೂ ಕಷ್ಟಕ್ಕೆ ಅಂತ ತಗೋಬೇಕು ಅಂದರೆ ಮಿನಿಮಮ್ ಅಂದರೆ ಕಡಿಮೆ ಅಂದರೂ ಕೂಡ 5 ವರ್ಷ ಕೆಲಸ ಮಾಡಬೇಕಾಗಿತ್ತು. ಆನಂತರದಿಂದಲೂ ಕೂಡ ನೀವು ಅಪ್ಲಿಕೇಶನ್ ಏನಾದರೂ ಫಿಲ್ ಮಾಡಿ ಕೊಟ್ಟರೆ ಅಪ್ಲಿಕೇಶನ್ ಆಗದಾಗಿಂದ ಆನಂತರ 2 ತಿಂಗಳು ಕಾಯಬೇಕಾಗಿತ್ತು. ಅಷ್ಟೇ ಅಲ್ಲ, ಅಪ್ಲಿಕೇಶನ್ನಲ್ಲಿ ಒಂದೇನಾದರೂ ತಪ್ಪಾಗಿದ್ರೆ ಮತ್ತೆ ಅದು ರಿಜೆಕ್ಟ್ ಆಗಿ ಬಂದು ಮತ್ತೆ ಇನ್ನು 2 ತಿಂಗಳವರೆಗೂ ಅದೇ ರೀತಿಯಾಗಿ ಕಾಯಿಸಿ ಅಲಿಸ್ತಾ ಇದ್ರು. ಆದರೆ ಕೇಂದ್ರ ಸರ್ಕಾರ ಜನಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಕೆಲವೊಂದು ಬದಲಾವಣೆಗಳನ್ನು ತಂದಿದೆ. ನಿಮಗೆ ಯಾವಾಗ ಬೇಕೋ ಆವಾಗ ನಿಮ್ಮ ಪಿ ಎಫ್ ಹಣವನ್ನು ಪೂರ್ತಿಯಾಗಿ ನೀವು ತಗೊಳ್ಳುವಂಥ ಒಂದು ಬದಲಾವಣೆಯನ್ನು ತಂದಿದೆ. ವಿತ್ಡ್ರಾ ಮಾಡುವಂಥ ಲಿಮಿಟ್ನ ಕೂಡ ಜಾಸ್ತಿ ಮಾಡಿದೆ. ಅಷ್ಟೇ ಅಲ್ಲ, ನೀವು ಪಿ ಎಫ್ ಹಣವನ್ನು ತಗೋಬೇಕಾದ್ರೆ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ನಮಗೆ ಸಂಬಳದ ರೂಪದಲ್ಲಿ ಎಷ್ಟೇ ಹಣ ಕೊಟ್ಟರು ಕೂಡ ಅದು ನಮ್ಮ ಕೈಲಿ ಇರಲ್ಲ. ಯಾವುದೇ ರೀತಿಯ ಒಂದು ಸೇವಿಂಗ್ಸ್ ಅನ್ನೋದು ಕೂಡ ನಾವು ಮಾಡೋದಿಲ್ಲ. ಇದಕ್ಕೋಸ್ಕರವಾಗಿಯೇ ಸರ್ಕಾರ ನಮಗೆ ಪಿ ಎಫ್ ಅಂತ ಹೇಳಿ ಒಂದು ಹಣವನ್ನು ಸಪ್ರೇಟಾಗಿ ಇಡುವಂಥ ಒಂದು ಯೋಜನೆಯನ್ನು ತಂದಿದ್ದು. ಇ ಪಿ ಎಫ್ ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿ, ಇದನ್ನು ಶಾರ್ಟ್ ಆಗಿ ಪಿ ಎಫ್ ಅಂತ ಕರಿತೀವಿ. ನೀವು ಯಾವುದೇ ಕಂಪ್ನಿನಲ್ಲಿ ಕೆಲಸ ಮಾಡಿದ್ರೂ ಸರಿನೇ, ನಿಮಗೆ ಅಂದರೆ ಗಾರ್ಮೆಂಟ್ಸ್ ಆಗ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಕಂಪ್ನಿ ಆಗ್ಬೋದು, ಎಲ್ಲೇ ಕೆಲಸ ಮಾಡಿ ಯಾವುದೇ ಕಂಪ್ನಿ ಆದರೂ ಕೂಡ ನಿಮಗೆ ಪಿ ಎಫ್ ಅಂತ ಹೇಳಿ ಸ್ವಲ್ಪ ಹಣವನ್ನು ಕಟ್ ಮಾಡಿ ಕೊಡುತ್ತೆ. ಇದು ನಿಮಗೆ ಕಷ್ಟ ಕಾಲದಲ್ಲಿ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಪಿ ಎಫ್ ಅಂತ ಹೇಳಿ ನಿಮ್ಮ ಸ್ಯಾಲ್ರಿನಲ್ಲಿ ಕಟ್ ಆಗುತ್ತಲ್ಲ ಹಣ, ಎಷ್ಟು ಹಣ ಕಟ್ ಆಗುತ್ತೋ ಅಷ್ಟೇ ಹಣವನ್ನು ಕಂಪ್ನಿ ಕೂಡ ಅಷ್ಟೇ ಹಣವನ್ನು ಅದಕ್ಕೆ ಸೇರಿಸುತ್ತೆ. ಈ 2 ಹಣವನ್ನು ಸರ್ಕಾರ ತೆಗೆದುಕೊಂಡು ಇದೆರಡಕ್ಕೂ ಕೂಡ ಬಡ್ಡಿಯನ್ನು ಸೇರಿಸಿ ಕೊಡುವಂಥ ಒಂದು ಯೋಜನೆಯಾಗಿದೆ. ಈ ಹಣವನ್ನು ನೀವು ಕಷ್ಟ ಕಾಲದಲ್ಲಿ ಪೂರ್ತಿಯಾಗಿ ಬೇಕಾದರೂ ತಗೋಬೋದು. ಇಲ್ಲ ಅಂತಂದರೆ ನಿಮಗೆ ಬೇಡ ಅನ್ಸಿದ್ರೆ ಪೆನ್ಷನ್ ರೀತಿಯಲ್ಲಿ ತಿಂಗಳು ಕೂಡ ತಗೋಬೋದು. ಈ ಒಂದು ಪಿ ಎಫ್ ಹಣ ಜನಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಕೆಲವೊಂದು ಬದಲಾವಣೆಗಳನ್ನು ತಂದಿದೆ. ಅವು ಏನೇಂತ ನೋಡ್ತಾ ಹೋಗೋಣ. ಯಾರೆಲ್ಲ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಪೇಮೆಂಟ್ ಅಂತ ತಗೊಂಡು ಪಿ ಎಫ್ ಹಣ ಕಟ್ಟಾಗ್ತಿದೆಯೋ ಅವ್ರಿಗೆಲ್ಲರಿಗೂ ಕೂಡ ಪಿ ಎಫ್ ಹಣವನ್ನು ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ಒಂದು ಸುಲಭ ದಾರಿಯನ್ನು ತೋರಿಸಿದೆ. ಮೊದಲೆಲ್ಲನೂ ಕೂಡ ಪಿ ಎಫ್ ಹಣವನ್ನು ನಾವೇನಾದರೂ ಪಡ್ಕೋಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ರೀಸನ್ ಅಂತ ಕೊಡಬೇಕಾಗಿತ್ತು. ಏನಂದರೆ ಮದುವೆ ಮಾಡ್ತಾ ಇದ್ದೀವೋ ಅಥವಾ ಶಿಕ್ಷಣಕ್ಕೋಸ್ಕರ ಮಕ್ಕಳಿಗೋಸ್ಕರ ಅಂತನೋ ಅಥವಾ ಬೇರೆ ಇನ್ನೇನಾದರೂ ಅನಾರೋಗ್ಯ ಅಂತನೋ ಇದೇ ರೀತಿಯಾಗಿ 13 ರೀತಿಯಾದಂಥ ಒಂದು ಕಾರಣಗಳನ್ನು ಕೊಟ್ಟು ಈ ಒಂದು ಪಿ ಎಫ್ ಹಣವನ್ನು ಪಡಿಬೋದಾಗಿತ್ತು. ಈ 13 ರೀತಿಯ ಕಾರಣಗಳನ್ನು ಕೊಟ್ಟರೂ ಕೂಡ ಕೆಲವೊಂದು ಲಿಮಿಟ್ಸ್ ಅನ್ನೋದಿರ್ತಾ ಇತ್ತು. ಹೀಗೆ ತಗೋಬೇಕು ಅನ್ನೋ ಒಂದು ರೂಲ್ಸ್ ಕೂಡ ಇರ್ತಾ ಇತ್ತು. ಇದರಿಂದ ಜನಕ್ಕೆ ಅವ್ರು ದುಡ್ದಂಥ ಪಿ ಎಫ್ ಹಣವನ್ನು ತಗೊಳ್ಳೋದು ತುಂಬ ಕಷ್ಟ ಆಗ್ತಾ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಎಲ್ಲ ರೂಲ್ಸ್ಗಳನ್ನು ತೆಗೆದಾಕಿ ಕೇವಲ 3 ರೂಲ್ಸ್ಗಳನ್ನು ಜಾರಿಗೆ ತಂದಿದೆ. ಮದುವೆ, ಅನಾರೋಗ್ಯ, ಶಿಕ್ಷಣ ಇಂಥ ಒಂದು ಕಾರಣಗಳಿಗೆ ಎಸೆನ್ಷಿಯಲ್ಸ್ ನೀಡ್ಸ್ ಅಂತ ಹೇಳಿ ಮನೆ ನಿರ್ಮಾಣ, ಮನೆ ಖರೀದಿ, ಹಾಗೆ ಮನೆ ಸಾಲ ಮರುಪಾವತಿಸುವಿಕೆ ಇಂಥ ಒಂದು ಕಾರಣಗಳಿಗೋಸ್ಕರವಾಗಿ ಹೌಸಿಂಗ್ ನೀಡ್ಸ್ ಅಂತ ಹೇಳಿ, ಹಾಗೆ ತುರ್ತು ಸಂದರ್ಭಗಳಿಗೋಸ್ಕರವಾಗಿ ಸಹಾಯ ಆಗಲಿ ಅಂತ ಹೇಳಿ ಸ್ಪೆಷಲ್ ಸರ್ಕಮ್ಟೆನ್ಸಸ್ ಅಂತ ಹೇಳಿ ಒಟ್ಟು 3 ಕ್ಯಾಟಗರಿಯನ್ನು ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಜನರಿಗೋಸ್ಕರವಾಗಿ ತಂದಂಥ ಹೊಸ ಬದಲಾವಣೆಯಲ್ಲಿ ಜನಕ್ಕೆ 100% ಪಿ ಎಫ್ ಹಣವನ್ನು ವಾಪಸ್ ತಗೋಬೋದು ಅಂತ ಹೇಳಿ ತಿಳಿಸಿದೆ. ಒಬ್ಬ ಕಾರ್ಮಿಕ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಅವನು ಪಿ ಎಫ್ ಹಣವನ್ನು ಹಾಕೋದಿಕ್ಕೆ ಅಂತ ಹೇಳಿ ಒಂದು ಪಿ ಎಫ್ ಅಕೌಂಟನ್ನು ಓಪನ್ ಮಾಡಿರ್ತಾರೆ. ಅವನು ಇನ್ಯಾವತ್ತೂ ನಾನು ಎಲ್ಲೂ ಕೆಲಸ ಮಾಡಲ್ಲ, ರಿಟೈರ್ಮೆಂಟ್ ನಂದು ಅಂತ ಅನ್ನೋದಾದರೆ ಆತ ಆ ಒಂದು ಪಿ ಎಫ್ ಹಣವನ್ನು ಪೂರ್ತಿಯಾಗಿ ತಗೋಬೋದು ಅಥವಾ ಅವನು ಪೆನ್ಷನ್ ರೀತಿಯಲ್ಲಾದರೂ ಕೂಡ ತಗೋಬೋದು. ಆದರೆ ಅವನೇನಾದರೂ ಇನ್ನೂ ಕೆಲಸದಲ್ಲಿ ಮುಂದುವರಿತಾನೆ ಅನ್ನೋದಾದರೆ ಅವನ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ ನಾವು ಸೇವಿಂಗ್ಸ್ ಅಕೌಂಟ್ನಲ್ಲೂ ಕೂಡ ಒಂದು 1000 ರೂಪೀಸ್ನ ಒಂದು ಬ್ಯಾಲೆನ್ಸ್ ಅನ್ನೋದನ್ನ ಅಕೌಂಟಲ್ಲಿ ಬಿಡ್ತೀವಲ್ವ, ಅದೇ ರೀತಿಯಾಗಿ ಇದು ಕೇಂದ್ರ ಸರ್ಕಾರ ವಿಂಗಡಣೆ ಮಾಡಿರುವಂಥ 3 ಕ್ಯಾಟಗರಿಗೂ ಕೂಡ ಅನ್ವಯ ಆಗುತ್ತೆ. ಮೊದಲೆಲ್ಲ ಮದುವೆ ಮತ್ತು ಶಿಕ್ಷಣಕ್ಕೆ ಗರಿಷ್ಠ ಅಂದರೆ 3 ಸರಿ ಮಾತ್ರ ಹಣವನ್ನು ತೆಗಿಬೋದಿತ್ತು. ಇದರಿಂದ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು. ನಿಮ್ಗೇನಾದರೂ ಮತ್ತೆ ಹಣ ಬೇಕು ಅಂದರೂ ಕೂಡ 3 ಸರಿ ತೆಗೆದಾದ ನಂತರ ನಿಮ್ಮ ಪಿ ಎಫ್ ಅಕೌಂಟಲ್ಲಿ ದುಡ್ಡಿದ್ರೂ ಕೂಡ ಕೊಡ್ತಾ ಇರಲಿಲ್ಲ. ಶಿಕ್ಷಣಕ್ಕೋಸ್ಕರವಾಗಿ ನೀವೇನಾದರೂ ಪಿ ಎಫ್ ಹಣವನ್ನು ತೆಗಿತಾ ಇದ್ದೀರಾ ಅಂತಂದರೆ ಕನಿಷ್ಠ ಅಂದರೂ 10 ಸರಿ ತೆಗಿಬೋದು. ಇದೇ ರೀತಿಯಾಗಿ ಕೇಂದ್ರ ಸರ್ಕಾರ ಹಣವನ್ನು ವಿತ್ಡ್ರಾ ಮಾಡುವಂಥ ಆಪ್ಷನನ್ನು ಜಾಸ್ತಿ ಮಾಡಿದೆ. ಅಷ್ಟೇ ಅಲ್ಲ, ಮೊದಲೆಲ್ಲನೂ ಪಿ ಎಫ್ ಹಣವನ್ನು ತಗೋಬೇಕಂದ್ರೆ ಕಡಿಮೆ ಅಂದರೂ 5 ವರ್ಷ ನಾವು ಸರ್ವಿಸ್ನ ಮಾಡಬೇಕಾಗಿತ್ತು ಕಂಪ್ನಿಗಳಲ್ಲಿ. ಆದರೆ ಇವಾಗ 1 ವರ್ಷ ಮಾಡಿದ್ರೆ ಸಾಕು, ನಿಮ್ಮ ಪಿ ಎಫ್ ಹಣವನ್ನು ನೀವು ಪೂರ್ತಿಯಾಗಿ ಪಡಿಬೋದು ಅಂತೇಳಿ ಕೇಂದ್ರ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಮೊದಲೆಲ್ಲನೂ ಮನೆ ಕಟ್ತೀವಿ, ಮನೆ ಕೆಲಸಕ್ಕೆ ಏನಾದರೂ ದುಡ್ಡು ಬೇಕು ಅಂತೇಳಿ ಪಿ ಎಫ್ಗೆ ಏನಾದರೂ ನಾವು ಅಪ್ಲೈ ಮಾಡಿದ್ರೆ ಕಡಿಮೆ ಅಂದರೂ 7 ವರ್ಷ ಸರ್ವಿಸ್ ಆಗಿದ್ರೆ ಮಾತ್ರ ನಮಗೆ ನಮ್ಮ ಪಿ ಎಫ್ ಹಣ ಸಿಗ್ತಾ ಇತ್ತು. ನಾವು ದುಡ್ದಂಥ ಹಣ ನಮಗೆ ಕೊಡೋದಕ್ಕೆ ಎಷ್ಟೋ ರೂಲ್ಸ್ಗಳನ್ನ ಹಾಕಿ ನಮ್ಮ ದುಡ್ಡು ನಮ್ಮ ಕೈ ಸೇರೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು. ಆದರೆ ಇವಾಗ ನೀವು ಯಾವುದೇ ಕಾರಣಕ್ಕೋಸ್ಕರನಾದರೂ ತಗೊಳ್ಳಿ, 1 ವರ್ಷ ಸರ್ವಿಸ್ ಮಾಡಿದರೆ ಸಾಕು, ಪೂರ್ತಿಯಾಗಿ ನಿಮ್ಮ ಪಿ ಎಫ್ ಹಣ ನಿಮ್ಮ ಕೈ ಸೇರುತ್ತೆ ಅಂತ ತಿಳಿಸ್ತಾ ಇದೆ.
ಹಾಗೆ ಪೂರ್ತಿಯಾಗಿ ಅಂತಂದ್ರೆ ಅಕೌಂಟಲ್ಲಿ ದುಡ್ಡೇ ಇಲ್ದಿರೋ ರೀತಿಯಲ್ಲಿ ತಗೋಬೇಕು ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಿಮ್ಮ ಕಂಪ್ನಿಯ ಸ್ಯಾಲ್ರಿ ಎಷ್ಟಿರುತ್ತೆ, ಹಾಗೆ ಕಂಪ್ನಿ ಕೊಡೋ ಹಣ ಎಷ್ಟಿರುತ್ತೆ, ಅದು ಎರಡಕ್ಕೂ ಸೇರಿ ಬಡ್ಡಿಯನ್ನು ಕೊಟ್ಟಾಗ ಅದರಲ್ಲಿ ಕಾಲ್ ಭಾಗ ಅಂದರೆ 25% ಅಷ್ಟು ಹಣವನ್ನು ಬ್ಯಾಂಕಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅಂತ ಹೇಳಿ ಬಿಡಬೇಕಾಗುತ್ತೆ. ಯಾಕಂದರೆ ನಾವು ಪೂರ್ತಿ ಹಣವನ್ನು ತಗೊಂಡಾಗ ಎಲ್ಲ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀವಿ. ಮೊದಲೆಲ್ಲ ಕೆಲಸ ಬಿಟ್ಟು 2 ತಿಂಗಳಿಗೆ ನಾವು ಇಲ್ಲಿ ಪಿ ಎಫ್ ಅಪ್ಲೈ ಮಾಡಿ ತಗೋಬೋದಿತ್ತು. ಆದರೆ ಇವಾಗ ಸರ್ಕಾರ ಅದನ್ನು 12 ತಿಂಗಳಿಗೆ ಜಾಸ್ತಿ ಮಾಡಿದೆ. ಅದೇ ರೀತಿಯಾಗಿ ಪೆನ್ಷನ್ ಹಣವನ್ನು ಏನಾದರೂ ಪಡಿಬೇಕು ಅಂತ ಇದ್ದರೆ 2 ತಿಂಗಳಲ್ಲಿ ಇದ್ದಂಥದ್ದನ್ನ 3 ವರ್ಷಕ್ಕೆ ಏರಿಸಿದೆ. ಕೆಲಸ ಬಿಟ್ಟಿದ ತಕ್ಷಣನೇ ಏನಾದರೂ ನಿಮಗೆ ಪಿ ಎಫ್ ಏನಾದರೂ ಸಿಕ್ತಂದರೆ ಎಲ್ಲ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರವಾಗಿ ಮುಂದೆ ನಿಮಗೆ ಹಣದ ಕಷ್ಟ ಬರಬಾರ್ದು ಅಂತ ಹೇಳಿ ಈ ಒಂದು ಮಿತಿಯನ್ನು ಜಾಸ್ತಿ ಮಾಡಿದೆ. ಮತ್ತೊಂದು ಕಡೆ ಇವಾಗಿರುವಂಥ ಪಿ ಎಫ್ನ ಹಣದ 8.25%ಗಿಂತನೂ ಕೂಡ ಜಾಸ್ತಿ ಕೊಡಬೇಕು ಅಂತ ಹೇಳಿ ಇಲ್ಲಿ ಯೋಚನೆಯನ್ನು ಮಾಡ್ತಾ ಇದೆ. ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತ ಆಗಿದೆ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.